ರಾಜ್ಯದಲ್ಲಿ ಕೋವಿಡ್ಗೆ ಮೊದಲ ಬಲಿಯಾಗಿದೆ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ವೃದ್ಧರೊಬ್ಬರು ಕೋವಿಡ್ಗೆ ಸಾವನ್ನಪ್ಪಿರುವಂಥದ್ದು. 85 ವರ್ಷದ ವೃದ್ಧ ಕೋವಿಡ್ಗೆ ಸಾವನ್ನಪ್ಪಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ವೃದ್ಧ ಬಳಲ್ತಾ ಇದ್ರು. ಜೊತೆಗೆ ಹೃದಯ ಸಂಬಂಧಿ ಸಮಸ್ಯೆಯೂ ಕೂಡ ಈ ವೃದ್ಧರಿಗೆ ಇತ್ತು ಅನ್ನುವಂತಹ ಮಾಹಿತಿಯನ್ನು ವೈದ್ಯರು ಕೊಟ್ಟಿದ್ದಾರೆ. ಇವರಿಗೆ ಕೊರೋನಾ ಅಟ್ಯಾಕ್ ಆದಂತಹ ಹಿನ್ನೆಲೆಯಲ್ಲಿ ಇವರು ಕೊರೋನಾಗೆ ಬಲಿಯಾಗಿರುವಂಥದ್ದು. ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೂಡ ಪಡಿತಾ ಇದ್ರು. ಈ ಮೂಲಕ ಈ ವರ್ಷದಲ್ಲಿ ಕೊರೋನಾಗೆ ಮೊದಲ ಬಲಿಯಾಗಿರುವಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಭಯ ಬೇಡ. ಈಗಾಗಲೇ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂಥೇಳಿ ರಾಜ್ಯ ಸರ್ಕಾರ ಕೂಡ ಹೆಲ್ತ್ ಮಿನಿಸ್ಟರ್ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಾಸ್ಕನ್ನು ಹಾಕ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಆಗಾಗ ಸ್ಯಾನಿಟೈಸರನ್ನು ಬಳಕೆ ಮಾಡಿ ಅಂಥೇಳಿ. ಈಗ 85 ವರ್ಷದ ವೃದ್ಧ ಕೋವಿಡ್ನಿಂದ ಸಾವನ್ನಪ್ಪಿರೋದ್ರಿಂದ ಸಹಜವಾಗಿಯೇ ಟೆನ್ಷನ್ ಅಂತೂ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಲ್ಲಿ 38 ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿಯೇ 32. ಪ್ರತಿ ಬಾರಿ ಕೊರೋನಾ ಸ್ಪ್ರೆಡ್ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ದಾಖಲಾಗುವಂತಹದ್ದೇ ಬೆಂಗಳೂರಿನಲ್ಲಿ. ಮೈಸೂರಿನಲ್ಲಿ 2 ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಇನ್ನು ಬಳ್ಳಾರಿಯಲ್ಲಿ 1 ಪಾಸಿಟಿವ್ ಕೇಸ್ ಕಂಡುಬಂದಿದೆ. ವಿಜಯನಗರದಲ್ಲಿ ಒಬ್ಬ ವ್ಯಕ್ತಿಗೆ ಕೊರೋನಾ ಸೋಂಕು ತಗುಲಿದೆ ಅನ್ನುವಂತಹ ಮಾಹಿತಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಒಬ್ಬರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಕೋವಿಡ್-19 ಕಾಣಿಸ್ಕೊಂಡಿದೆ. ಬೆಂಗಳೂರು ಗ್ರಾಮಾಂತರ 1, ದಕ್ಷಿಣ ಕನ್ನಡದಲ್ಲಿ 1 ಕೊರೋನಾ ಕೇಸ್ ಪತ್ತೆಯಾಗಿರುವಂಥದ್ದು. ಈ ಮೂಲಕ ಕರ್ನಾಟಕದಲ್ಲಿ 38 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಇವತ್ತಿಂದ ಕೋವಿಡ್ ಟೆಸ್ಟನ್ನು ಹೆಚ್ಚಳ ಮಾಡಲಿಕ್ಕೂ ಕೂಡ ಸೂಚನೆ ಪಾಸ್ ಆಗಿರೋದ್ರಿಂದ ಮತ್ತಷ್ಟು ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗುವಂತಹ ಪಾಸಿಬಿಲಿಟೀಸ್ ಇರುವಂಥದ್ದು. ಈಗಾಗಲೇ ಟೆಸ್ಟಿಂಗ್ ಸಂಖ್ಯೆಯನ್ನು ಹೆಚ್ಚಿಸಿದರೆ ಆಟೋಮೆಟಿಕ್ ಆಗಿ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಈ ಪಾಸಿಟಿವ್ ಪ್ರಕರಣಗಳನ್ನು ಪ್ರಾಥಮಿಕ ಹಂತದಲ್ಲಿಯೇ ನಿಯಂತ್ರಿಸೋದಕ್ಕೂ ಕೂಡ ಒಂದಿಷ್ಟು ಕ್ರಮಗಳನ್ನು ಆರೋಗ್ಯ ಇಲಾಖೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಕೊರೋನಾ ಏರಿಕೆ ಆಗ್ತಿದೆ ಬೆಂಗಳೂರಿನಲ್ಲಿ ಅಂತ ನಾವು ಹೇಳ್ತಾ ಇದ್ವಿ. ಸೊ ಯಾವ ಏರಿಯಾದಲ್ಲಿ ಹಾಗಾದ್ರೆ ಪಾಸಿಟಿವ್ ಕೇಸ್ಗಳು ದಾಖಲಾಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ಇದೆ, ನೋಡೋಣ. ಮಲ್ಲೇಶ್ವರಂ ಮತ್ತು ರಾಜಾಜಿನಗರದಲ್ಲಿ ಇಬ್ಬರಿಗೆ ಪಾಸಿಟಿವ್ ಬಂದಿದೆ. ಮಲ್ಲೇಶ್ವರಂ ಮತ್ತು ರಾಜಾಜಿನಗರ. ಮಲ್ಲೇಶ್ವರಂನ 45 ವರ್ಷದ ವ್ಯಕ್ತಿಗೆ ಪಾಸಿಟಿವ್ ಕಾಣಿಸಿದ್ರೆ, ರಾಜಾಜಿನಗರದ 38 ವರ್ಷದ ವ್ಯಕ್ತಿಗೆ ಕೋವಿಡ್ ಪಾಸಿಟಿವ್ ಇರೋದು ಗೊತ್ತಾಗ್ತಾ ಇದೆ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರೂ ಕೂಡ ಸೋಂಕು ಬಂದಿದೆ. ನಾವು ನೆನ್ನೆನೂ ಹೇಳ್ತಾ ಇದ್ವಿ, ಇದು ಸಮುದಾಯವಾರು ಆಲ್ರೆಡಿ ಹಬ್ಬಿರುವಂತಹ ವೈರಾಣು ಆಗಿರೋದ್ರಿಂದ ನಮ್ಮ ಜೊತೆಗೆ ವೈರಾಣು ಇರುತ್ತೆ. ವೈರಾಣುವಿನ ಶಕ್ತಿ ಅದು ಮ್ಯೂಟೆಂಟ್ ಆದಾಗ, ಅಂದರೆ ಅದು ರೂಪಾಂತರ ಆದಾಗ ಜಾಸ್ತಿ ಆಗುತ್ತೆ. ನಮ್ಮ ಬಾಡಿಯ ಪ್ರತಿರೋಧಕ ಶಕ್ತಿಗಳೇನಿದ್ದಾವೆ, ಇಮ್ಯೂನ್ ಸಿಸ್ಟಮ್ ಏನಿದೆ, ಅದನ್ನು ಭೇದಿಸಬಲ್ಲಬಹುದಾದಂತಹ ವೇರಿಯಂಟ್ಗಳು ಕಾಣಿಸ್ಕೊಂಡಾಗ ಟ್ರಾವೆಲ್ ಹಿಸ್ಟ್ರಿ ಇಂಪಾರ್ಟೆಂಟ್ ಆಗಲ್ಲ. ಸೊ ಆಲ್ರೆಡಿ ಹಬ್ಬಿರುವಂತಹ, ಅಂದರೆ ಸಮುದಾಯವಾರು ಆಲ್ರೆಡಿ ಕೊರೋನಾ ಕೇಸ್ಗಳು ಹಬ್ಬಿದ್ರಿಂದ 1ನೇ ಅಲೆ 2ನೇ ಅಲೆ ಇರ್ಬೋದು, 3ನೇ ಅಲೆ ಇರ್ಬೋದು, ನಮ್ಮ ಜೊತೆಗೆ ಇದ್ವು. ಈಗ ಅದರ ಶಕ್ತಿ ವೃದ್ಧಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಟ್ರಾವೆಲ್ ಹಿಸ್ಟ್ರಿ ಮುಖ್ಯ ಆಗ್ತಾ ಇಲ್ಲ. ಫಸ್ಟು ಆತಂಕ ಇತ್ತು, ಯಾರಾದರೂ ಮಹಾರಾಷ್ಟ್ರಕ್ಕೆ ಹೋಗಿದ್ರೆ ಅಥವಾ ವಿದೇಶಗಳಿಂದ ಬಂದಿದ್ರೆ ಅವ್ರ ಟ್ರಾವೆಲ್ ಹಿಸ್ಟ್ರಿ ಇಂಪಾರ್ಟೆಂಟ್ ಇರ್ತಾ ಇತ್ತು. ಅವ್ರು ಯಾರ ಜೊತೆಗೆ ಮಾತಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇರ್ತಿತ್ತು. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ ಮಲ್ಲೇಶ್ವರ ಮತ್ತು ರಾಜಾಜಿನಗರದ ಇಬ್ಬರು ವ್ಯಕ್ತಿಗಳಲ್ಲಿ ಕೋವಿಡ್ ಪಾಸಿಟಿವ್ ಅಂತ ಇದ್ರಿ. ಆರಂಭಿಕ ಹಂತದಲ್ಲಿ ಇದ್ರ ಬಗ್ಗೆನೇ ಪ್ರಶ್ನೆ ಕೇಳ್ಬಿಡ್ತೀನಿ. ಸೊ ಇಬ್ಬರ ಸ್ಥಿತಿಗತಿ ಹೇಗಿದೆ? ಹೋಮ್ ಐಸೋಲೇಷನಲ್ಲಿ ಇದ್ದಾರಾ, ಟ್ರೀಟ್ಮೆಂಟ್ನಲ್ಲಿ ಇದ್ದಾರಾ, ಅಥವಾ ಆಸ್ಪತ್ರೆಗೆ ದಾಖಲಿಸಲಾಗಿದೆಯಾ? ಅವ್ರ ಕಂಡೀಷನ್ ಬಗ್ಗೆ ಡಾಕ್ಟರ್ಸ್ ಏನು ಹೇಳ್ತಾರೆ? ಒಂದು. ಎರಡನೇದು, ಈಗ ಒನ್ಸ್ ಟೆಸ್ಟಿಂಗ್ ಜಾಸ್ತಿ ಆಗ್ತಾ ಇದ್ದ ಹಾಗೆ, ಈಗ ಇವತ್ತಿನಿಂದ ಟೆಸ್ಟಿಂಗ್ ಜಾಸ್ತಿ ಆಗುತ್ತೆ ಅಂತ ಕೇಳ್ಪಡ್ತಾ ಇದ್ವಿ ನಾವು. ಟೆಸ್ಟಿಂಗ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕೇಸ್ಗಳು ಸಹಜವಾಗಿ ಜಾಸ್ತಿ ಬರುತ್ತೆ. ಸೊ ಪ್ರಿಪೇರ್ಡ್ನೆಸ್ ಆರೋಗ್ಯ ಇಲಾಖೆದು ಹೇಗಿದೆ? ಮಮತಾ, ಈಗಾಗಲೇ ಆರೋಗ್ಯ ಇಲಾಖೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಟೆಸ್ಟಿಂಗ್ ಸಂಖ್ಯೆ ಹೆಚ್ಚಳ ಒಂದು ಕಡೆ ಆದರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಇಷ್ಟು ಬೆಡ್ಗಳು ಮೀಸಲಿಡಬೇಕು ಅಂತೇಳಿ ಈಗ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಯಲ್ಲೂ 10 ಬೆಡ್ 15 ಬೆಡ್ ಈಗಾಗಲೇ ಮೀಸಲಿಡ್ತಾ ಇದ್ದಾರೆ. ಕೇಸ್ಗಳ ಸಂಖ್ಯೆ ಏರಿಕೆ ಆದಂಗೆಲ್ಲ ಬೆಡ್ಗಳ ಮತ್ತು ವಾರ್ಡ್ಗಳನ್ನೇ ಸಪ್ರೇಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಂತವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಈಗ ಓಡ್ತಾ ಇದ್ದಾರೆ. ಒಂದಾದರೆ ಮತ್ತೊಂದು, ಮಲ್ಲೇಶ್ವರಂ ಮತ್ತು ರಾಜಾಜಿನಗರದಲ್ಲಿ ಕೋವಿಡ್ ಪಾಸಿಟಿವ್ ಆಗಿರುವಂಥ ವ್ಯಕ್ತಿಗಳು ಆರೋಗ್ಯವಾಗಿದ್ದಾರೆ. ಅವರು ಹೋಮ್ ಐಸೋಲೇಷನಲ್ಲಿ ಇರುವಂಥದ್ದು. ಅವರಿಗೆ ಶೀತ, ಜ್ವರ, ಕೆಮ್ಮಿತ್ತು. ಅದು ಹೊರತುಪಡಿಸಿದ್ರೆ ಯಾವ ರೀತಿಯಾದಂಥ ಅಪಾಯಕಾರಿಯಾದಂಥ ರೋಗ ಲಕ್ಷಣಗಳೇನು ಇರಲಿಲ್ಲ. ಜೊತೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ರೀತಿಯಲ್ಲಿ ಕೂಡ ಅವರ ಆರೋಗ್ಯ ಸ್ಥಿತಿಯನ್ನು ಇರಲಿಲ್ಲ. ಆರೋಗ್ಯವಾಗಿ ಇದ್ರೂ ಆ ಕಾರಣಕ್ಕೋಸ್ಕರ BBMP ಆರೋಗ್ಯ ಅಧಿಕಾರಿಗಳು ಅವರ ಇಬ್ಬರನ್ನು ಕೂಡ
ಹೋಮ್ ಐಸೋಲೇಷನಲ್ಲಿ ಇರುವಂಥದ್ದು. ಹೋಮ್ ಐಸೋಲೇಷನಲ್ಲಿ ಮಾತ್ರೆಯನ್ನು ತೆಗೆದುಕೊಂಡು ಅಲ್ಲೇ ಟ್ರೀಟ್ಮೆಂಟ್, ಅಲ್ಲೇ ಕ್ಯೂರ್ ಆಗ್ತಕ್ಕಂಥ ಕೆಲಸವನ್ನು ಕೂಡ ಆಗ್ತಾ ಇದೆ. ಆರೋಗ್ಯವಾಗಿದ್ದರೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ ಎನ್ನುವಂಥದ್ದು. ಅಂದರೆ ಈಗ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಜ್ವರ ಮತ್ತು ಈ ರೀತಿ ಶೀತ ಕಾಣಿಸ್ಕೊಳ್ಳೋದು ಸಹಜ. ಅದಕ್ಕೇನಾದರೂ ವೈರಾಣು ಇದ್ದರೆ ಅದು ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಅಪಾಯಕಾರಿ ಆಗುತ್ತೆ. ಅವರು ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಲೇಬೇಕಾಗತ್ತೆ ಅನ್ನುವಂಥದ್ದು ಕೂಡ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಬೆಂಗಳೂರಿನಲ್ಲಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ. BBMPಯ 8 ವಲಯಗಳಲ್ಲೂ ಕೂಡ ಈಗಾಗಲೇ ಅಲರ್ಟ್ ಆಗಿರುವಂಥದ್ದು. ನಿನ್ನೆ ಆರೋಗ್ಯ ಸಚಿವರು ಟೆಸ್ಟ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತೆಲ್ಲ ಕೂಡ ಆಸ್ಪತ್ರೆಗಳಲ್ಲಿ ಯಾರು ವಯಸ್ಸಾದಂಥ ವ್ಯಕ್ತಿಗಳು ಇರ್ತಾರೋ ಅವ್ರಿಗೆ ರೋಗ ಲಕ್ಷಣ ಇದ್ದರೆ ಅವ್ರಿಗೆ ಟೆಸ್ಟ್ ಮಾಡ್ತಾರೆ. ಜೊತೆಗೆ ಗರ್ಭಿಣಿಯರಿಗೆ ಟೆಸ್ಟ್ ಮಾಡಿ ಅವ್ರಿಗೆ ಏನಾದರೂ ಪಾಸಿಟಿವ್ ಆದರೆ ಅವ್ರನ್ನ ಕೇರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು ಅಂತ ಯಾರಾದರೂ ಹೋದರೆ ಅವ್ರಿಗೂ ಕೂಡ ಟೆಸ್ಟ್ ಮಾಡ್ತಾರೆ. ನೀವು ಮಾಡಿಸ್ಕೊಳ್ಳೇಬೇಕು ಅಂತ ಕಡ್ಡಾಯ ಇಲ್ಲ. ಒಂದು ವೇಳೆ ರೋಗ ಲಕ್ಷಣಗಳಿದ್ದಂಥ ವ್ಯಕ್ತಿಗಳು ಆಸ್ಪತ್ರೆಗೆ ತೆರಳಿ ಕೋವಿಡ್ ಟೆಸ್ಟನ್ನು ಕೂಡ ಮಾಡಿಸ್ಕೊಳ್ಬೋದಾಗಿದೆ. ಈ ರೀತಿಯಾಗಿ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ. 5,000 RT-PCR ಟೆಸ್ಟ್ ಕಿಟ್ಗಳನ್ನು ಕೂಡ ಆಸ್ಪತ್ರೆಗಳಿಗೆ ರವಾನೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ರ್ಯಾಪಿಡ್ ಟೆಸ್ಟ್ ಕಿಟ್ಗಳನ್ನು ಕೂಡ ವಿತರಣೆಯನ್ನು ಮಾಡ್ತಾರೆ. ಆಸ್ಪತ್ರೆಗಳಲ್ಲಿ ಮಾತ್ರ ಸದ್ಯಕ್ಕೆ ಈಗ ಟೆಸ್ಟ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ರೀತಿಯಂಥ ಟೆಸ್ಟಿಂಗ್ ಕ್ಯಾಂಪ್ಗಳನ್ನು ಇನ್ನೂ ಕೂಡ ರಚನೆಯನ್ನು ಮಾಡೋದಿಲ್ಲ. ಈ ರೀತಿ ಆರೋಗ್ಯ ಇಲಾಖೆ ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಟೆಸ್ಟಿಗೆ ಅಂದರೆ ಸ್ಯಾಂಪಲ್ ಕಲೆಕ್ಟ್ ಮಾಡಿದಂಥ ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಲಿಕ್ಕೆ RT-PCR ಲ್ಯಾಬ್ 8 RT-PCR ಲ್ಯಾಬ್ಗಳನ್ನು ಕೂಡ ಓಪನ್ ಮಾಡ್ತೀವಿ ಅಂತೇಳಿ ಆರೋಗ್ಯ ಇಲಾಖೆ ಈಗ ಹೇಳ್ತಾ ಇರುವಂಥದ್ದು. ಒಂದು ಕಡೆ ಕೇಸ್ಗಳ ಸಂಖ್ಯೆ ಏರಿಕೆ ಆತಂಕ ಒಂದು ಕಡೆ ಇದ್ದರೆ, ಆರೋಗ್ಯ ಇಲಾಖೆ ಕೂಡ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಆಸ್ಪತ್ರೆಗಳಿಗೆ ಮತ್ತು ಆರೋಗ್ಯಾಧಿಕಾರಿಗಳನ್ನು ಅಲರ್ಟ್ ಮಾಡುವಂಥ ಕೆಲಸ ಆಗ್ತಾ ಹೋಗ್ತಾ ಇರುವಂಥದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಲೋಕೇಶ್, ವಾಪಸ್ ಬಂದ್ವಿ. ಸೊ ಕಲಬುರಗಿಯಲ್ಲಿ ಕೂಡ ಲಾಸ್ಟ್ ಟೈಮ್ ನಾವು ನೋಡಿದ್ವಿ. ನಾವು 2020ರಲ್ಲಿ ಯಾವಾಗ ಈ ಕೋವಿಡ್ ಕೇಸ್ಗಳು ಜಾಸ್ತಿ ಆಯಿತು, ಮೊದಲ ಸಾವು ಕಲಬುರಗಿಯಲ್ಲಿ ಆಗಿತ್ತು, ಅದು ವಯೋವೃದ್ಧರದ್ದೇ. ಈಗ ಕೋವಿಡ್ ರಿಟರ್ನ್ ಆದಾಗ ಮತ್ತೊಂದು ಸಲ ವಯೋವೃದ್ಧರೊಬ್ಬರು ಸಾವನ್ನಪ್ಪಿರೋದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ.